ರಿಪಬ್ಲಿಕ್ ಕನ್ನಡ ಶಾಪಗ್ರಸ್ತ ಸ್ಥಳ ನೆಲ ಅಂಥೇಳಿ ಕೊಪ್ಪಳದ ಆ ಕಾರ್ಖಾನೆಗಳಿಂದ ಆಗಿರುವಂಥ ಕರಾಳತೆಯನ್ನು ಎಳೆಯಾಗಿ ಇಡೀ ದಿನ ನಾವು ಈ ಹೊತ್ತಿನಿಂದ ಶುರು ಮಾಡಿ ನಿರಂತರ ರಾತ್ರಿ 9 ಗಂಟೆವರೆಗೂ ಕೂಡ ಸುದ್ದಿಯನ್ನು ಮಾಡಿದ್ವಿ. ಎಳೆಯಾಗಿ ಅಲ್ಲಿನ ಚಿತ್ರಣವನ್ನು ತೆರೆದಿಟ್ಟಿದ್ವಿ. ನಿನ್ನೆ ರಿಪಬ್ಲಿಕ್ ಕನ್ನಡ ಮಾಡಿದ್ದ ಕೊಪ್ಪಳದ ವಿಷಕಾರಿ ಧೂಳಿನ ಆ ಗಂಡಾಂತರದ ಬಗ್ಗೆ ಇವತ್ತು ಏನಾಗಿದೆ, ಮುಂದಿನ ಫಾಲೋಅಪ್ ಏನು ಅಂತ ಹೇಳಿ ಬಂದಾಗ ಸಂಬಂಧಪಟ್ಟಂತಹ ಸಚಿವರನ್ನು ನಾವು ಮಾತಾಡಿಸಿದ್ದೀವಿ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸರ್ಕಾರಕ್ಕೆ ತನಿಖಾ ತಂಡದ ವರದಿ ಬರುತ್ತಿದ್ದಂತೆ ಕಠಿಣ ಕ್ರಮವನ್ನು ಕೈಗೊಳ್ಳೋದಾಗಿ ಭರವಸೆಯನ್ನು ನೀಡಿದ್ದಾರೆ ಈಶ್ವರ್ ಖಂಡ್ರೆ. ಏನು ಹೇಳಿದ್ದಾರೆ ಅನ್ನೋದನ್ನು ಮೊದಲು ಕೇಳೋಣ ಬನ್ನಿ. ರಿಪಬ್ಲಿಕ್ ಕನ್ನಡ ಏನು ಕೊಪ್ಪಳದಲ್ಲಿ ಕಾರ್ಖಾನೆಗಳ ಏನು ಈಗಾಗಲೇ ಕೆಮಿಕಲ್ನಿಂದು ಸಾಕಷ್ಟು ಒಂದು ಅವಾಂತರ ಆಗ್ತದೆ. ಈ ಕುರಿತು ಅಭಿಯಾನ ಮಾಡಿದೆ. ನಮ್ಮ ಜೊತೆ ರಾಜ್ಯದ ಪರಿಸರ ಮಾಲಿನ್ಯ ನಿಯಂತ್ರಣ ಸಚಿವರಿದ್ದಾರೆ. ಸರ್, ಕೊಪ್ಪಳದಲ್ಲಿ ಜನರ ಬದುಕು ನರಕ ಆಗ್ಯದ ಸರ್. ಸಾಕಷ್ಟು ಅಂದ್ರೆ ಕಪ್ಪು ಕೆಮಿಕಲು, ಆ ಕೆಮಿಕಲು 18ರಿಂದ 20 ಫ್ಯಾಕ್ಟ್ರಿದು ಏನು ಈಗಾಗಲೇ ಕೆಮಿಕಲ್ನಿಂದ ಸಾಕಷ್ಟು ಜನರು ಕಣ್ಣೀರು ಹಾಕ್ತಾ ಇದ್ದಾರೆ. ಸರ್, ಏನು ಹೇಳ್ತೀವಿ? ಸರ್ಕಾರ ಜನಪರ ಇದೆ, ಜನರ ಪರವಾಗಿ ನಾವು ತೀರ್ಮಾನ ಮಾಡ್ತೇವೆ. ಕೆಲವೊಂದು ನಿಯಮಾವಳಿಗಳಿದ್ದಾವೆ. ಈಗಾಗಲೇ ತನಿಖಾ ತಂಡ ಹೋಗಿದೆ, ತನಿಖಾ ವರದಿ ಕಾಯ್ತಾ ಇದ್ದೇವೆ. ತನಿಖಾ ವರದಿ ಆಧಾರದ ಮೇಲೆ ಕ್ರಮ ತಗೊಳ್ತೇವೆ. ನಾವು ಆ ಭಾಗದ ಜನರ ಪರವಾಗಿ ಸರ್ಕಾರ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಇದನ್ನು ಅತ್ಯಂತ ಗಂಭೀರತೆಯಿಂದ ನಾವು ಪರಿಗಣನೆ ಮಾಡಿದ್ದೇವೆ. ಇದರ ಮೇಲೆ ಕ್ರಮ ಆಗುತ್ತೆ. ಸರ್, ಏನು ತನಿಖಾ ತಂಡ ರಚನೆ ಮಾಡ್ತೀರಿ ಸರ್? ಸಾಕಷ್ಟು ಜನಪ್ರತಿನಿಧಿ ಅಲ್ಲಿ ಎಂಪಿಗೆ ಶಾಸಕರಿಗೆ ಹೇಳೋರು ಕೂಡ ಯಾರೂ ಕಠಿಣ ಕ್ರಮಕ್ಕೆ ಈಗಾಗಲೇ ಒಂದು ತನಿಖಾ ತಂಡ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಪದಾಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ವರದಿ ನಾನು ಕಾಯ್ತಾ ಇದ್ದೇನೆ. ನಿನ್ನೆನೇ ವರದಿ ನನಗೆ ತಕ್ಷಣ ಕಳಿಸಿ ಅಂತ ಹೇಳಿದ್ದೇನೆ. ವರದಿ ನೋಡಿದ ಮೇಲೆ ಕ್ರಮ ಮಾಡ್ತೇವೆ. ಸೊ ಇದು ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಸಚಿವ ಈಶ್ವರ್ ಖಂಡ್ರೆ ಮಾತು ಅಂತ ಹೇಳ್ಬೋದು. ಈಗಾಗಲೇ ತನಿಖಾ ತಂಡನ ಕೊಪ್ಪಳ ಜಿಲ್ಲೆಗೆ ನಾವು ಕಳಿಸಿದ್ದೀವಿ. ವರದಿ ಬಂದ ನಂತರ ಯಾರೇ ಇರಲಿ ಕಠಿಣ ಕ್ರಮ ಕೈಗೊಳ್ತೀವಿ ಎಂಬುದು ಭರವಸೆ ರಿಪಬ್ಲಿಕ್ ಕನ್ನಡಗ ರಾಜ್ಯದ ಅರಣ್ಯ ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಚಿವ ಈಶ್ವರ್ ಖಂಡ್ರೆ ನೀಡ್ತಾ ಇದ್ದಾರೆ ಅಂತ ಹೇಳಬಹುದು. ಟೋಟಲಿ ರಿಪಬ್ಲಿಕ್ ಕನ್ನಡ ಇಷ್ಟೇ ಒತ್ತಾಗಿದೆ. ಕೊಪ್ಪಳ ಜನರದನ್ನು ನರಕ ಕಣ್ಣೀರಿನ ಕಥೆ ಇದೆ. ಅದಕ್ಕೆ ಸರ್ಕಾರ ಸ್ಪಂದಿಸುವ ಮೂಲಕ ಸರ್ಕಾರ ಸ್ಪಂದಿಸಲೇಬೇಕೆಂಬುದು ಒತ್ತಾಯ ರಿಪಬ್ಲಿಕ್ ಕನ್ನಡದಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಿಪಬ್ಲಿಕ್ ಕನ್ನಡ ಶಾಪಗ್ರಸ್ತ ಸ್ಥಳ ನೆಲ ಅಂಥೇಳಿ ಕೊಪ್ಪಳದ ಆ ಕಾರ್ಖಾನೆಗಳಿಂದ ಆಗಿರುವಂಥ ಕರಾಳತೆಯನ್ನು ಎಳೆಯಾಗಿ ಇಡೀ ದಿನ ನಾವು ಈ ಹೊತ್ತಿನಿಂದ ಶುರು ಮಾಡಿ ನಿರಂತರ ರಾತ್ರಿ 9 ಗಂಟೆವರೆಗೂ ಕೂಡ ಸುದ್ದಿಯನ್ನು ಮಾಡಿದ್ವಿ. ಎಳೆಯಾಗಿ ಅಲ್ಲಿನ ಚಿತ್ರಣವನ್ನು ತೆರೆದಿಟ್ಟಿದ್ವಿ. ನಿನ್ನೆ ರಿಪಬ್ಲಿಕ್ ಕನ್ನಡ ಮಾಡಿದ್ದ ಕೊಪ್ಪಳದ ವಿಷಕಾರಿ ಧೂಳಿನ ಆ ಗಂಡಾಂತರದ ಬಗ್ಗೆ ಇವತ್ತು ಏನಾಗಿದೆ, ಮುಂದಿನ ಫಾಲೋಅಪ್ ಏನು ಅಂತ ಹೇಳಿ ಬಂದಾಗ ಸಂಬಂಧಪಟ್ಟಂತಹ ಸಚಿವರನ್ನು ನಾವು ಮಾತಾಡಿಸಿದ್ದೀವಿ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸರ್ಕಾರಕ್ಕೆ ತನಿಖಾ ತಂಡದ ವರದಿ ಬರುತ್ತಿದ್ದಂತೆ ಕಠಿಣ ಕ್ರಮವನ್ನು ಕೈಗೊಳ್ಳೋದಾಗಿ ಭರವಸೆಯನ್ನು ನೀಡಿದ್ದಾರೆ ಈಶ್ವರ್ ಖಂಡ್ರೆ. ಏನು ಹೇಳಿದ್ದಾರೆ ಅನ್ನೋದನ್ನು ಮೊದಲು ಕೇಳೋಣ ಬನ್ನಿ. ರಿಪಬ್ಲಿಕ್ ಕನ್ನಡ ಏನು ಕೊಪ್ಪಳದಲ್ಲಿ ಕಾರ್ಖಾನೆಗಳ ಏನು ಈಗಾಗಲೇ ಕೆಮಿಕಲ್ನಿಂದು ಸಾಕಷ್ಟು ಒಂದು ಅವಾಂತರ ಆಗ್ತದೆ. ಈ ಕುರಿತು ಅಭಿಯಾನ ಮಾಡಿದೆ. ನಮ್ಮ ಜೊತೆ ರಾಜ್ಯದ ಪರಿಸರ ಮಾಲಿನ್ಯ ನಿಯಂತ್ರಣ ಸಚಿವರಿದ್ದಾರೆ. ಸರ್, ಕೊಪ್ಪಳದಲ್ಲಿ ಜನರ ಬದುಕು ನರಕ ಆಗ್ಯದ ಸರ್. ಸಾಕಷ್ಟು ಅಂದ್ರೆ ಕಪ್ಪು ಕೆಮಿಕಲು, ಆ ಕೆಮಿಕಲು 18ರಿಂದ 20 ಫ್ಯಾಕ್ಟ್ರಿದು ಏನು ಈಗಾಗಲೇ ಕೆಮಿಕಲ್ನಿಂದ ಸಾಕಷ್ಟು ಜನರು ಕಣ್ಣೀರು ಹಾಕ್ತಾ ಇದ್ದಾರೆ. ಸರ್, ಏನು ಹೇಳ್ತೀವಿ? ಸರ್ಕಾರ ಜನಪರ ಇದೆ, ಜನರ ಪರವಾಗಿ ನಾವು ತೀರ್ಮಾನ ಮಾಡ್ತೇವೆ. ಕೆಲವೊಂದು ನಿಯಮಾವಳಿಗಳಿದ್ದಾವೆ. ಈಗಾಗಲೇ ತನಿಖಾ ತಂಡ ಹೋಗಿದೆ, ತನಿಖಾ ವರದಿ ಕಾಯ್ತಾ ಇದ್ದೇವೆ. ತನಿಖಾ ವರದಿ ಆಧಾರದ ಮೇಲೆ ಕ್ರಮ ತಗೊಳ್ತೇವೆ. ನಾವು ಆ ಭಾಗದ ಜನರ ಪರವಾಗಿ ಸರ್ಕಾರ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಇದನ್ನು ಅತ್ಯಂತ ಗಂಭೀರತೆಯಿಂದ ನಾವು ಪರಿಗಣನೆ ಮಾಡಿದ್ದೇವೆ. ಇದರ ಮೇಲೆ ಕ್ರಮ ಆಗುತ್ತೆ. ಸರ್, ಏನು ತನಿಖಾ ತಂಡ ರಚನೆ ಮಾಡ್ತೀರಿ ಸರ್? ಸಾಕಷ್ಟು ಜನಪ್ರತಿನಿಧಿ ಅಲ್ಲಿ ಎಂಪಿಗೆ ಶಾಸಕರಿಗೆ ಹೇಳೋರು ಕೂಡ ಯಾರೂ ಕಠಿಣ ಕ್ರಮಕ್ಕೆ ಈಗಾಗಲೇ ಒಂದು ತನಿಖಾ ತಂಡ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಪದಾಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ವರದಿ ನಾನು ಕಾಯ್ತಾ ಇದ್ದೇನೆ. ನಿನ್ನೆನೇ ವರದಿ ನನಗೆ ತಕ್ಷಣ ಕಳಿಸಿ ಅಂತ ಹೇಳಿದ್ದೇನೆ. ವರದಿ ನೋಡಿದ ಮೇಲೆ ಕ್ರಮ ಮಾಡ್ತೇವೆ. ಸೊ ಇದು ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಸಚಿವ ಈಶ್ವರ್ ಖಂಡ್ರೆ ಮಾತು ಅಂತ ಹೇಳ್ಬೋದು. ಈಗಾಗಲೇ ತನಿಖಾ ತಂಡನ ಕೊಪ್ಪಳ ಜಿಲ್ಲೆಗೆ ನಾವು ಕಳಿಸಿದ್ದೀವಿ. ವರದಿ ಬಂದ ನಂತರ ಯಾರೇ ಇರಲಿ ಕಠಿಣ ಕ್ರಮ ಕೈಗೊಳ್ತೀವಿ ಎಂಬುದು ಭರವಸೆ ರಿಪಬ್ಲಿಕ್ ಕನ್ನಡಗ ರಾಜ್ಯದ ಅರಣ್ಯ ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಚಿವ ಈಶ್ವರ್ ಖಂಡ್ರೆ ನೀಡ್ತಾ ಇದ್ದಾರೆ ಅಂತ ಹೇಳಬಹುದು. ಟೋಟಲಿ ರಿಪಬ್ಲಿಕ್ ಕನ್ನಡ ಇಷ್ಟೇ ಒತ್ತಾಗಿದೆ. ಕೊಪ್ಪಳ ಜನರದನ್ನು ನರಕ ಕಣ್ಣೀರಿನ ಕಥೆ ಇದೆ. ಅದಕ್ಕೆ ಸರ್ಕಾರ ಸ್ಪಂದಿಸುವ ಮೂಲಕ ಸರ್ಕಾರ ಸ್ಪಂದಿಸಲೇಬೇಕೆಂಬುದು ಒತ್ತಾಯ ರಿಪಬ್ಲಿಕ್ ಕನ್ನಡದಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಿಪಬ್ಲಿಕ್ ಕನ್ನಡ ಶಾಪಗ್ರಸ್ತ ಸ್ಥಳ ನೆಲ ಅಂಥೇಳಿ
ಕೊಪ್ಪಳದ ಆ ಕಾರ್ಖಾನೆಗಳಿಂದ ಆಗಿರುವಂಥ ಕರಾಳತೆಯನ್ನು ಎಳೆ ಎಳೆಯಾಗಿ ಇಡೀ ದಿನ ನಾವು ಈ ಹೊತ್ತಿನಿಂದ ಶುರು ಮಾಡಿ ನಿರಂತರ ರಾತ್ರಿ 9 ಗಂಟೆವರೆಗೂ ಕೂಡ ಸುದ್ದಿಯನ್ನು ಮಾಡಿದ್ವಿ. ಎಳೆ ಎಳೆಯಾಗಿ ಅಲ್ಲಿನ ಚಿತ್ರಣವನ್ನು ತೆರೆದಿಟ್ಟಿದ್ವಿ. ನಿನ್ನೆ ರಿಪಬ್ಲಿಕ್ ಕನ್ನಡ ಮಾಡಿದ್ದ ಕೊಪ್ಪಳದ ವಿಷಕಾರಿ ಧೂಳಿನ ಆ ಗಂಡಾಂತರದ ಬಗ್ಗೆ ಇವತ್ತು ಏನಾಗಿದೆ, ಮುಂದಿನ ಫಾಲೋಅಪ್ ಏನು ಅಂತ ಹೇಳಿ ಬಂದಾಗ ಸಂಬಂಧಪಟ್ಟಂತಹ ಸಚಿವರನ್ನು ನಾವು ಮಾತಾಡಿಸಿದ್ದೀವಿ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸರ್ಕಾರಕ್ಕೆ ತನಿಖಾ ತಂಡದ ವರದಿ ಬರುತ್ತಿದ್ದಂತೆ ಕಠಿಣ ಕ್ರಮವನ್ನು ಕೈಗೊಳ್ಳೋದಾಗಿ ಭರವಸೆಯನ್ನು ನೀಡಿದ್ದಾರೆ ಈಶ್ವರ್ ಖಂಡ್ರೆ. ಏನು ಹೇಳಿದ್ದಾರೆ ಅನ್ನೋದನ್ನು ಮೊದಲು ಕೇಳೋಣ ಬನ್ನಿ. ರಿಪಬ್ಲಿಕ್ ಕನ್ನಡ ಏನು ಕೊಪ್ಪಳದಲ್ಲಿ ಕಾರ್ಖಾನೆಗಳ ಏನು ಈಗಾಗಲೇ ಕೆಮಿಕಲ್ನಿಂದ ಸಾಕಷ್ಟು ಒಂದು ಅವಾಂತರ ಆಗ್ತದೆ, ಈ ಕುರಿತು ಅಭಿಯಾನ ಮಾಡಿದೆ. ನಮ್ಮ ಜೊತೆ ರಾಜ್ಯದ ಪರಿಸರ ಮಾಲಿನ್ಯ ನಿಯಂತ್ರಣ ಸಚಿವರಿದ್ದಾರೆ. ಸರ್, ಕೊಪ್ಪಳದಲ್ಲಿ ಜನರ ಬದುಕು ನರಕ ಆಗ್ಯದ ಸರ್. ಸಾಕಷ್ಟು ಅಂದ್ರೆ ಕಪ್ಪು ಕೆಮಿಕಲು, ಆ ಕೆಮಿಕಲು 18ರಿಂದ 20 ಫ್ಯಾಕ್ಟ್ರಿದು ಏನು ಈಗಾಗಲೇ ಕೆಮಿಕಲ್ನಿಂದ ಸಾಕಷ್ಟು ಜನರು ಕಣ್ಣೀರು ಹಾಕ್ತಾ ಇದ್ದಾರೆ ಸರ್. ಏನು ಹೇಳ್ತೀವಿ ಸರ್? ಸರ್ಕಾರ ಜನಪರ ಇದೆ, ಜನರ ಪರವಾಗಿ ನಾವು ತೀರ್ಮಾನ ಮಾಡ್ತೇವೆ. ಕೆಲವೊಂದು ನಿಯಮಾವಳಿಗಳಿದ್ದಾವೆ. ಈಗಾಗಲೇ ತನಿಖಾ ತಂಡ ಹೋಗಿದೆ, ತನಿಖಾ ವರದಿ ಕಾಯ್ತಾ ಇದ್ದೇವೆ. ತನಿಖಾ ವರದಿ ಆಧಾರದ ಮೇಲೆ ಕ್ರಮ ತಗೊಳ್ತೇವೆ. ನಾವು ಆ ಭಾಗದ ಜನರ ಪರವಾಗಿ ಸರ್ಕಾರ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಇದನ್ನು ಅತ್ಯಂತ ಗಂಭೀರತೆಯಿಂದ ನಾವು ಪರಿಗಣನೆ ಮಾಡಿದ್ದೇವೆ. ಇದರ ಮೇಲೆ ಕ್ರಮ ಆಗುತ್ತೆ ಸರ್. ಏನು ತನಿಖಾ ತಂಡ ರಚನೆ ಮಾಡ್ತೀರಿ ಸರ್? ಸಾಕಷ್ಟು ಜನಪ್ರತಿನಿಧಿ ಅಲ್ಲಿನ ಎಂಪಿಗೆ ಶಾಸಕರಿಗೆ ಹೇಳೋರು ಕೂಡ ಯಾರೂ ಕಠಿಣ ಕ್ರಮ ಈಗಾಗಲೇ ಒಂದು ತನಿಖಾ ತಂಡ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಪದಾಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ವರದಿ ನಾನು ಕಾಯ್ತಾ ಇದ್ದೇನೆ. ನಿನ್ನೆನೇ ವರದಿ ನನಗೆ ತಕ್ಷಣ ಕಳಿಸಿ ಅಂತ ಹೇಳಿದ್ದೇನೆ. ವರದಿ ನೋಡಿದ ಮೇಲೆ ಕ್ರಮ ಮಾಡ್ತೇವೆ. ಸೊ ಇದು ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಸಚಿವ ಈಶ್ವರ್ ಖಂಡ್ರೆ ಮಾತಂತ ಹೇಳ್ಬೋದು. ಈಗಾಗಲೇ ತನಿಖಾ ತಂಡನ ಕೊಪ್ಪಳ ಜಿಲ್ಲೆಗೆ ನಾವು ಕಳಿಸಿದ್ದೀವಿ. ವರದಿ ಬಂದ ನಂತರ ಯಾರೇ ಇರಲಿ ಕಠಿಣ ಕ್ರಮ ಕೈಗೊಳ್ತೀವಿ ಎಂಬುದು ಭರವಸೆ ರಿಪಬ್ಲಿಕ್ ಕನ್ನಡಗ ರಾಜ್ಯದ ಅರಣ್ಯ ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಚಿವ ಈಶ್ವರ್ ಖಂಡ್ರೆ ನೀಡ್ತಾ ಇದ್ದಾರೆ ಅಂತ ಹೇಳಬಹುದು. ಟೋಟಲಿ ರಿಪಬ್ಲಿಕ್ ಕನ್ನಡ ಇಷ್ಟೇ ಒತ್ತಾಗಿದೆ. ಕೊಪ್ಪಳ ಜನರದನ್ನು ನರಕ ಕಣ್ಣೀರಿನ ಕಥೆ ಇದೆ. ಅದಕ್ಕೆ ಸರ್ಕಾರ ಸ್ಪಂದಿಸುವ ಮೂಲಕ ಸರ್ಕಾರ ಸ್ಪಂದಿಸಲೇಬೇಕೆಂಬುದು ಒತ್ತಾಯ ರಿಪಬ್ಲಿಕ್ ಕನ್ನಡದಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಿಪಬ್ಲಿಕ್ ಕನ್ನಡ ಶಾಪಗ್ರಸ್ತ ಸ್ಥಳ ನೆಲ ಅಂಥೇಳಿ ಕೊಪ್ಪಳದ ಆ ಕಾರ್ಖಾನೆಗಳಿಂದ ಆಗಿರುವಂಥ ಕರಾಳತೆಯನ್ನು ಎಳೆ ಎಳೆಯಾಗಿ ಇಡೀ ದಿನ ನಾವು ಈ ಹೊತ್ತಿನಿಂದ ಶುರು ಮಾಡಿ ನಿರಂತರ ರಾತ್ರಿ 9 ಗಂಟೆವರೆಗೂ ಕೂಡ ಸುದ್ದಿಯನ್ನು ಮಾಡಿದ್ವಿ. ಎಳೆ ಎಳೆಯಾಗಿ ಅಲ್ಲಿನ ಚಿತ್ರಣವನ್ನು ತೆರೆದಿಟ್ಟಿದ್ವಿ. ನಿನ್ನೆ ರಿಪಬ್ಲಿಕ್ ಕನ್ನಡ ಮಾಡಿದ್ದ ಕೊಪ್ಪಳದ ವಿಷಕಾರಿ ಧೂಳಿನ ಆ ಗಂಡಾಂತರದ ಬಗ್ಗೆ ಇವತ್ತು ಏನಾಗಿದೆ, ಮುಂದಿನ ಫಾಲೋಅಪ್ ಏನು ಅಂತ ಹೇಳಿ ಬಂದಾಗ ಸಂಬಂಧಪಟ್ಟಂತಹ ಸಚಿವರನ್ನು ನಾವು ಮಾತಾಡಿಸಿದ್ದೀವಿ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸರ್ಕಾರಕ್ಕೆ ತನಿಖಾ ತಂಡದ ವರದಿ ಬರುತ್ತಿದ್ದಂತೆ ಕಠಿಣ ಕ್ರಮವನ್ನು ಕೈಗೊಳ್ಳೋದಾಗಿ ಭರವಸೆಯನ್ನು ನೀಡಿದ್ದಾರೆ ಈಶ್ವರ್ ಖಂಡ್ರೆ. ಏನು ಹೇಳಿದ್ದಾರೆ ಅನ್ನೋದನ್ನು ಮೊದಲು ಕೇಳೋಣ ಬನ್ನಿ. ರಿಪಬ್ಲಿಕ್ ಕನ್ನಡ ಏನು ಕೊಪ್ಪಳದಲ್ಲಿ ಕಾರ್ಖಾನೆಗಳ ಏನು ಈಗಾಗಲೇ ಕೆಮಿಕಲ್ನಿಂದ ಸಾಕಷ್ಟು ಒಂದು ಅವಾಂತರ ಆಗ್ತದೆ, ಈ ಕುರಿತು ಅಭಿಯಾನ ಮಾಡಿದೆ. ನಮ್ಮ ಜೊತೆ ರಾಜ್ಯದ ಪರಿಸರ ಮಾಲಿನ್ಯ ನಿಯಂತ್ರಣ ಸಚಿವರಿದ್ದಾರೆ. ಸರ್, ಕೊಪ್ಪಳದಲ್ಲಿ ಜನರ ಬದುಕು ನರಕ ಆಗ್ಯದ ಸರ್. ಸಾಕಷ್ಟು ಅಂದ್ರೆ ಕಪ್ಪು ಕೆಮಿಕಲು, ಆ ಕೆಮಿಕಲು 18ರಿಂದ 20 ಫ್ಯಾಕ್ಟ್ರಿದು ಏನು ಈಗಾಗಲೇ ಕೆಮಿಕಲ್ನಿಂದ ಸಾಕಷ್ಟು ಜನರು ಕಣ್ಣೀರು ಹಾಕ್ತಾ ಇದ್ದಾರೆ ಸರ್. ಏನು ಹೇಳ್ತೀವಿ ಸರ್? ಸರ್ಕಾರ ಜನಪರ ಇದೆ, ಜನರ ಪರವಾಗಿ ನಾವು ತೀರ್ಮಾನ ಮಾಡ್ತೇವೆ. ಕೆಲವೊಂದು ನಿಯಮಾವಳಿಗಳಿದ್ದಾವೆ. ಈಗಾಗಲೇ ತನಿಖಾ ತಂಡ ಹೋಗಿದೆ, ತನಿಖಾ ವರದಿ ಕಾಯ್ತಾ ಇದ್ದೇವೆ. ತನಿಖಾ ವರದಿ ಆಧಾರದ ಮೇಲೆ ಕ್ರಮ ತಗೊಳ್ತೇವೆ. ನಾವು ಆ ಭಾಗದ ಜನರ ಪರವಾಗಿ ಸರ್ಕಾರ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಇದನ್ನು ಅತ್ಯಂತ ಗಂಭೀರತೆಯಿಂದ ನಾವು ಪರಿಗಣನೆ ಮಾಡಿದ್ದೇವೆ. ಇದರ ಮೇಲೆ ಕ್ರಮ ಆಗುತ್ತೆ ಸರ್. ಏನು ತನಿಖಾ ತಂಡ ರಚನೆ ಮಾಡ್ತೀರಿ ಸರ್? ಸಾಕಷ್ಟು ಜನಪ್ರತಿನಿಧಿ ಅಲ್ಲಿನ ಎಂಪಿಗೆ ಶಾಸಕರಿಗೆ ಹೇಳೋರು ಕೂಡ ಯಾರೂ ಕಠಿಣ ಕ್ರಮ ಈಗಾಗಲೇ ಒಂದು ತನಿಖಾ ತಂಡ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಪದಾಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ವರದಿ ನಾನು ಕಾಯ್ತಾ ಇದ್ದೇನೆ. ನಿನ್ನೆನೇ ವರದಿ ನನಗೆ ತಕ್ಷಣ ಕಳಿಸಿ ಅಂತ ಹೇಳಿದ್ದೇನೆ. ವರದಿ ನೋಡಿದ ಮೇಲೆ ಕ್ರಮ ಮಾಡ್ತೇವೆ. ಸೊ ಇದು ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಸಚಿವ ಈಶ್ವರ್ ಖಂಡ್ರೆ ಮಾತಂತ ಹೇಳ್ಬೋದು. ಈಗಾಗಲೇ ತನಿಖಾ ತಂಡನ ಕೊಪ್ಪಳ ಜಿಲ್ಲೆಗೆ ನಾವು ಕಳಿಸಿದ್ದೀವಿ. ವರದಿ ಬಂದ ನಂತರ ಯಾರೇ ಇರಲಿ ಕಠಿಣ ಕ್ರಮ ಕೈಗೊಳ್ತೀವಿ ಎಂಬುದು ಭರವಸೆ ರಿಪಬ್ಲಿಕ್ ಕನ್ನಡಗ ರಾಜ್ಯದ ಅರಣ್ಯ ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಚಿವ ಈಶ್ವರ್ ಖಂಡ್ರೆ ನೀಡ್ತಾ ಇದ್ದಾರೆ ಅಂತ ಹೇಳಬಹುದು. ಟೋಟಲಿ ರಿಪಬ್ಲಿಕ್ ಕನ್ನಡ ಇಷ್ಟೇ ಒತ್ತಾಗಿದೆ. ಕೊಪ್ಪಳ ಜನರದನ್ನು ನರಕ ಕಣ್ಣೀರಿನ ಕಥೆ ಇದೆ. ಅದಕ್ಕೆ ಸರ್ಕಾರ ಸ್ಪಂದಿಸುವ ಮೂಲಕ ಸರ್ಕಾರ ಸ್ಪಂದಿಸಲೇಬೇಕೆಂಬುದು ಒತ್ತಾಯ ರಿಪಬ್ಲಿಕ್ ಕನ್ನಡದಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.